ಓಂ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಹರಿ. ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕಕ್ರಿಯಂ ಮೈತ್ರೇಯಃ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ರೆಕಾರ್ಡ್ ಆಗ್ತಿದ್ಯಾ? ಸರಿ. ವೀರುಧಶ್ಚಾಮೃತಮಯೈಃ ಶೀತೈಃ ಅಪ್ ಪರಮಾಣುಭಿಃ ವೀರುಧೌಷಧಿ ನಿಷ್ಪತ್ಯ ಮನುಷ್ಯ ಪಶುಕೀಟಕಾನ್ ಆಪ್ಯಾಯತಿ ಶೀತಾಂಶುಃ ಪ್ರಾಕಾಶ್ಯಾಹ್ಲಾದನೇನ ಚ. ಭಗವಂತ ಚಂದ್ರನಲ್ಲಿ ನಿಂತು ಅಮೃತಮಯವಾದ ಸೂರ್ಯನಿಂದ ಪಡೆದ ಕಿರಣಗಳನ್ನ ಗಿಡಗಳಲ್ಲಿ ನೆಲೆಗೊಳಿಸಿ ಆ ತಣ್ಣಗಿನ ನೀರಿನ ಕಣಗಳಿಂದ ಮನುಷ್ಯ, ಪಶು, ಕೀಟ ಎಂದ್ರೆ ಸಮಸ್ತ ರೀತಿಯ ಜೀವಜಾತಗಳನ್ನು ಕೂಡ ತೃಪ್ತಿಪಡಿಸ್ತಾನೆ. ಚಂದ್ರನ ಮೂಲಕ ಹಸನಾದ ಬೆಳಕು, ಹಿತವಾದ ಆನಂದ, ಇದೆಲ್ಲ ಪ್ರಕೃತಿಯಲ್ಲಿ ಕಾಣಲಿಕ್ಕೆ ಸಿಗುವ ಅಪರೂಪದ ಸಂಗತಿಗಳು. ಪೂರ್ಣ ಚಂದ್ರ ಮೋಡಗಳಿಲ್ಲದ ಆಕಾಶದಲ್ಲಿ ನಕ್ಷತ್ರಗಳ ರಾಶಿಯ ಮಧ್ಯದಲ್ಲಿ ತುಂಬಿ ಕಾಣಿಸಿಕೊಂಡಾಗ ಕಣ್ಣಿಗೆ, ಮನಸ್ಸಿಗೆ ಎರಡಕ್ಕೂ ಆನಂದ. ಲೈಟಿಂದ ಹೊರಗೆ ಬರಬೇಕಷ್ಟೆ, ಫೋನಿಂದ ಹೊರಗೆ ಬರಬೇಕು, ಲೈಟಿಂದ ಹೊರಗೆ ಬರಬೇಕು, ಸ್ವಲ್ಪ ಪಟ್ಟಣಗಳಿಂದಲೂ ಹೊರಗೆ ಬರಬೇಕಾಗತ್ತೆ ಈ ಸೌಖ್ಯವನ್ನು, ಸೌಂದರ್ಯವನ್ನು ಅನುಭವಿಸಬೇಕಾದ್ರೆ. ವಾಯುವಗ್ನಿ ದ್ರವ್ಯ ಸಂಭೂತೋ ರಥಶ್ಚಂದ್ರ ಸುತಸ್ಯ ಚ ವಿಷಂಗೈಃ ತುರಗೈಃ ಯುಕ್ತಃ ಸೋಷ್ಟಾಭಿಃ ವಾಯುವೇಗಿಭಿಃ. ಚಂದ್ರನ ಮಗ ವರ್ಚ ಅಂತ ಅವನು ವಾಯುವಗ್ನಿ ದ್ರವ್ಯ ಸಂಭೂತವಾದ ರಥದಲ್ಲಿ ಕುಳಿತು ಬೂದು ಬಣ್ಣದ ಅಂದ್ರೆ ಕಂದು ಬಣ್ಣದ ಕುದುರೆಗಳ ಮೇಲೆ ಕೂತುಕೊಂಡು, ಅದು 8 ಕುದುರೆಗಳು, ಗಾಳಿಯಂತೆ ಓಡುವಂಥವುಗಳು, ಅವುಗಳ ಮೇಲೆ ಕೂತು ಸಾವರೂಥ ಸಾನುಕರ್ಷೋ ಯುಕ್ತೋ ಭೂ ಸಂಭವೈರ್ಹಯೈಃ ಸೋಪಾಸಂಗ ಪತಾಕಸ್ತು ಶುಕ್ರಸ್ಯಾಪಿ ರಥೋ ಭವೇತ್ ತಿರುಗ್ತಾನೆ. ಅದೇ ರೀತಿ ಶುಕ್ರನ ರಥವು ಕೂಡ ಒಳ್ಳೆಯ ಅವನ ಪರಿವಾರ, ಸೇನೆಯ ಪರಿವಾರ, ಆತ್ಮೀಯರು, ಕುದುರೆಗಳು, ಅದು ಭೂಮಿಗೆ ಸಂಬಂಧಪಟ್ಟಂತಹ ಕುದುರೆಗಳು. ಭೂ ಸಂಭವೈಹಿ ಹಯೈಹಿ, ಏನೇನು ರೀತಿಯ ವ್ಯವಸ್ಥೆಗಳಿರ್ತಾವೆ ಅಂತ ಗೊತ್ತಾಗಲ್ಲ. ಅತ್ಯಂತ ಹಿತವಾದ, ನೋಡ್ಲಿಕ್ಕೂ ಆನಂದ, ಅದರ ಸುತ್ತ ಒಳ್ಳೆಯ ಚರ್ಯೆ ಇರುತ್ತೆ. ಅಂತಹ ರಥದಲ್ಲಿ ಕೂತು ಶುಕ್ರನು ಕೂಡ ದಿಗ್ವಿಜಯವನ್ನು ಸಾಧಿಸ್ತಾ ಇದ್ದಾನೆ. ಅತ್ಯಂತ ಅಪರೂಪದ ರಥದಲ್ಲಿ ಕೂತಿದ್ದಾನೆ. ಶುಕ್ರಸ್ಯಾಪಿ ರಥೋ ಮಹಾನ್. ಅಂತಹ ರಥ ಆಕಾಶದಲ್ಲಿ ಶುಕ್ರನಿಗಾಗಿ ಶೋಭಿಸ್ತಾ ಇದೆ. ಇನ್ನು ಅಷ್ಟಾಶ್ವ 8 ಕುದುರೆಗಳು, ಕಾಂಚನ ಬಂಗಾರದ ಬಣ್ಣವುಗಳು, ಶ್ರೀಮಾನ್ ಕಾಂತಿಯುಕ್ತವಾದದ್ದು. ಭೌಮಸ್ಯಾಪಿ, ಕುಜನ ರಥವು ಕೂಡ ಹಾಗೇನೆ, ಮಂಗಳ ಅಂತ ಅರ್ಥ ಕುಜ ಅಂದ್ರೆ. ಪದ್ಮರಾಗದ ಅಂತಂದ್ರೆ ಹವಳದ ಕೆಂಪು ಬಣ್ಣದ ಮೈ ಮೇಲೆ ಹಾಕೊಳ್ಳುವಂತಹ ಒಂದು ಒಳ್ಳೆಯ ಧಾತು, ಅದು ಅಂದ್ರೆ ಮಣ್ಣಿನ ಭಾಗ, ಕಲ್ಲಿನ ಭಾಗ. ಅದು ತಸ್ಮಿನ್ ತಿಷ್ಠತೆ ವರ್ಷಾಂತೆ ರಾಶೌ ಬೃಹಸ್ಪತಿ. ಆ ರಥದಲ್ಲಿ ಕೂತು ಬಹಳ ದೀರ್ಘಕಾಲದ ಪ್ರಯಾಣದಲ್ಲಿ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾನೆ 1 ವರ್ಷದ ಕೊನೆಯಲ್ಲಿ.
ಅಂದ್ರೆ ಸುಮಾರು 380-90 ವರ್ಷ ದಿನಗಳಾದ ಮೇಲೆ ಅವನೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾನೆ. ಬೇರೆಯವರೆಲ್ಲ ಸ್ವಲ್ಪ ಬೇಗ ಹೋಗ್ತಾರೆ. ಇವನೊಬ್ಬ ಇದ್ದಾನೆ ಶನಿ, ಅವನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ 2.5 ವರ್ಷ ಬೇಕು. ಆ ಹಿಂದೆ ಮುಂದೆ ಇರುವ ಮನೆಗಳಲ್ಲೂ ಅವನು ತಿಂದು ಬಿಡ್ತಾನೆ ಆ ಹೊತ್ತಿಗೆ. ಅದು ಜೀವಕ್ಕೇನು ಅಪಾಯ ಮಾಡುವಂಥದ್ದಲ್ಲ, ದೇಹಕ್ಕೆ ಕೆಲವೊಂದಿಷ್ಟು ತೊಂದರೆ ಮಾಡುತ್ತೆ. ಆದ್ರೆ ಅದು ತನಗೆ ಆಯ್ತು ಅಂತ, ಜೀವಕ್ಕೆ ಆಯ್ತು ಅಂತ ಭಾವಿಸುವುದರಿಂದ ಅವನಿಗೆ ಅನೇಕ ತೊಂದರೆಗಳಾಗ್ತವೆ. ಅಂದ್ರೆ ಈ ಎಚ್ಚರ ಇದ್ರೆ ಪರಮಾತ್ಮನ ಬಗೆಗೆ, ಜೀವನ ಅಸ್ವಾತಂತ್ರ್ಯದ ಬಗೆಗೆ ಎಚ್ಚರ ಇದ್ರೆ ಆಗ ಇಂಥ ಸಮಸ್ಯೆ ಆಗುದಿಲ್ಲ. ಆದರೆ ಬೃಹಸ್ಪತ್ಯಾಚಾರ್ಯರು 1 ವರ್ಷಕ್ಕೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಚಲಿಸ್ತಾ ಹೋಗ್ತಿರ್ತಾರೆ ಅಂತ ಹೇಳ್ತಾರೆ. ಆಕಾಶ ಸಂಭವೈರಶ್ವೋ ಶಬಲೈಶ್ಚಂದನಂ ಯುತಂ. ಆಕಾಶದ ಸಂಬಂಧದಿಂದ ಕೂಡಿದ, ಅಂದ್ರೆ ಇದು ನಾವು ಊಹೆ ಮಾಡಿಕೊಳ್ಳೋದು ಕಷ್ಟ. ಶಬಲೇಹಿ ಸ್ಯಂದನಂ, ಸ್ಯಂದನ ಅಂದ್ರೆ ರಥ ಅಂತ ಅರ್ಥ. ಆಕಾಶದ ಭಾಗವನ್ನ ಹೆಚ್ಚಾಗಿ ಹೊಂದಿರುವ ರಥಗಳಿಂದ, ಅಶ್ವಗಳಿಂದ ಕೂಡಿದ ರಥವನ್ನ, ಮುಂದೋಗೋಣ, ಕೂಡಿದ ರಥವನ್ನ ನಾವು ನೋಡ್ತಾ ಇದ್ದೇವೆ. ಸ್ಯಂದನಂ ಯುತಂ ತಮಾರುಹ್ಯ ಶನೈರ್ಯಾತಿ, ನಿಧಾನಕ್ಕೆ ಹೋಗ್ತಾನೆ, ಮಂದಗಾಮಿ ಶನೈಶ್ಚರ. ಅದರಿಂದ ಅದೊಂದು ಹೆಸರೇ ಶನೈಹಿ ಚರತಿ, ಶನೈಶ್ಚರ. ಶನೀಶ್ವರ ಅಂತ ಹೇಳ್ತಾರೆ, ಅದಾದ್ರೂ ತೊಂದರೆ ಇಲ್ಲ. ಶನೈಶ್ವರ ಅಂತೂ ಅಲ್ವೇ ಅಲ್ಲ. ಅದು ಆ ಥರ ನಾವು ಶಬ್ದವನ್ನ ಪ್ರಯೋಗ ಮಾಡೋದೇ ಮೂರ್ಖತನ. ಅಯ್ಯೋ ಜಯಂತ್ಯೋತ್ಸವ ಅಂತ ಬರೀತಾರೆ, ಉದ್ಧಾರ ಆಯ್ತು ಇವರೆಲ್ಲ ಪದಗಳನ್ನು ಬಳಸುವ ಕ್ರಮವನ್ನು ನೋಡಿದರೆ. ಶನಿಶ್ಚರನ ಪ್ರಭಾವವೇ ಇರಬೇಕು ಹಾಗೆಲ್ಲ ಆಗ್ಲಿಕ್ಕೆ. ಆದ್ರೆ ಮಂದಗಾಮಿ, ಅವನ ರಥ ಇನ್ನೂ ತುಂಬಾ ನಿಧಾನವಾಗಿ ಸಾಗುತ್ತೆ. ಸ್ವರ್ಭಾನು ತುರಗಾ ಹ್ಯಷ್ಟೌ ಭೃಂಗಾಭಾ ಧೂಸರಂ ರಥಂ ಸಕೃದ್ಯುಕ್ತಾಸ್ತು ಮೈತ್ರೇಯ ವಹಂತ್ಯ ವಿರತಂ ಸದಾ. ಸ್ವರ್ಭಾನೋ ತುರಗಾ ಅಷ್ಟೌ, 8 ಕುದುರೆಗಳಿಂದ ಕೂಡಿದ ಒಂದು ರೀತಿ ಭೃಂಗ ಅಂದ್ರೆ ದುಂಬಿಯ ಬಣ್ಣದ, ಧೂಸರ ಬಣ್ಣದ ರಥವನ್ನ ಹೊಂದಿರುವ ಸಕೃದ್ಯುಕ್ತ ಅಸ್ತು ಮೈತ್ರೇಯ ವಹಂತ್ಯ ವಿರತಂ ಸದಾ. ಒಂದ್ಸರ್ತಿ ಆ ಕುದುರೆಗಳನ್ನ ಕಟ್ಟಿದ್ರೆ ಮತ್ತೆ ಬಿಚ್ಚಬೇಕಾದ ಪ್ರಸಂಗ ಇಲ್ಲ, ಅದು ಹೋಗ್ತಾನೆ ಇರುತ್ತೆ. ಹೀಗೆ ಆದಿತ್ಯಾನ್ ನಿಸೃತೋ ರಾಹು ಸೋಮಂ ಗಚ್ಚತಿ ಪರ್ವಸು. ಆದಿತ್ಯನಿಂದ ಮುಕ್ತನಾಗಿ ಹೊರಟ ರಾಹು ಸೋಮನನ್ನ ಪರ್ವಕಾಲದಲ್ಲಿ ಹೋಗಿ ಸೇರ್ತಾನೆ. ಆದಿತ್ಯಮೇತಿ ಸೋಮಾಚ್ಚ ಪುನಃ ಸೌರೇಶು ಪರ್ವಸು. ಸೌರ ಪರ್ವ ಅಂದ್ರೆ ಸಂಕ್ರಮಣದ ಕಾಲ. ಸಂಕ್ರಮಣದ ಕಾಲದಲ್ಲಿ ಅವನು ಆದಿತ್ಯಂ ಏತಿ ಸೋಮಂ ಗಚ್ಚತಿ ಪರ್ವಸು. ಹುಣ್ಣಿಮೆಯ ಸಂದರ್ಭ ಬಂದಾಗ ಸೋಮನನ್ನು ಹೋಗಿ ಸೇರ್ತಾನೆ. ಅಮಾವಾಸ್ಯೆ ಬಂದಾಗ ಸೂರ್ಯನನ್ನು ಬಂದು ಸೇರ್ತಾನೆ. ಆದಿತ್ಯ ನಿಸೃತೋ ರಾಹು, ಆದಿತ್ಯನಿಂದಲೇನೆ ರಾಹು ಹೊರಗೆ ಬಿದ್ದದ್ದು ಆ ಅಮೃತದ ಪಾನದ ಸಂದರ್ಭದಲ್ಲಿ. ಸೋಮಂ ಗಚ್ಚತಿ, ಸೋಮನನ್ನ ಸೇರ್ತಾನೆ. ಸೋಮ ಅಚ್ಚ ಪುನಃ ಆದಿತ್ಯ ಮೇದಿ, ಆದಿತ್ಯನನ್ನ ಬಂದು ಸೇರ್ತಾನೆ. ಅಂದ್ರೆ ಸೂರ್ಯಚಂದ್ರರ ಗತಿಯಿಂದ ಇದೇನೋ ನಕ್ಷತ್ರದ ಅಂದ್ರೆ ಈ ಗ್ರಹದ ಅಸ್ತಿತ್ವದ ಬಗ್ಗೆ ಏನೋ ಹೇಳಲಿಕ್ಕೆ ಹೊರಟಿದ್ದಾರೆ. ಅದರ ಗಣಿತವನ್ನ ಮಾಡಿದ್ರೆ ಅದು ಎಲ್ಲಿ 2 ಪ್ರಯಾಣ, ಸೂರ್ಯನ ಮತ್ತು ಚಂದ್ರನ ಪ್ರಯಾಣದ ನಡುವಿನ ಸಂಬಂಧ ನೇರವಾಗಿ ಏರ್ಪಡುತ್ತೋ ಅದನ್ನು ನಾವು ಗ್ರಹಣ ಅಂತ ಹೇಳಿದ್ದಿದೆ. ಅದು ಆ ಪಾಯಿಂಟ್ ಅಲ್ಲಿ ನಡೆಯುತ್ತೆ. ಅದರಿಂದಾಗಿ
ಆ ಪಾಯಿಂಟ್ ಅನ್ನ ನಾವು ರಾಹುಕೇತು ಅಂತ ಕರೆಯುದು. ಅದರ ಬಗ್ಗೆ ತುಂಬಾ ತಿಳ್ಕೊಳ್ಳಿಕ್ಕಿದೆ, ನಮ್ಗೆ ಪಕ್ಕ ತಲೆಗೆ ಹೋಗುದಿಲ್ಲ ಆ ವಿಷಯ. ತಥಾ ಕೇಯು ತಥಾ ಕೇತು ರಥಸ್ಯಾಶ್ವಾಹ ಅಪ್ಯಷ್ಟೌ ವಾತರಂ ಸಹ, ಗಾಳಿಯಂತೆ ವೇಗವಾಗಿ ಹೋಗುವ ಕೇತುವಿನ ರಥ ಇದೆ. ಅಂದ್ರೆ ಎಲ್ಲಾ ಭೂತಗಳು, ಪಂಚಭೂತಗಳ ಎಲ್ಲಾ ಪಾರ್ಟಿಕಲ್ಸ್ಗಳು ಎಲ್ಲಾ ಕಾಲದಲ್ಲೂ ಎಲ್ಲದಕ್ಕೂ ಇರುತ್ತೆ, ಮೋಕ್ಷದಲ್ಲಿ ಮಾತ್ರ ಇಲ್ಲ. ಆದ್ರೆ ಮತ್ತೆ ಏನದು ವಾಯುಭೂತ ಆಕಾಶದಂತೆ ಅಂತೆಲ್ಲ ಹೇಳ್ತಾರೆ ಅಂದ್ರೆ, ಅದಕ್ಕೂ ಪಾರ್ಟಿಕಲ್ಸ್ಗಳಿವೆ. ಅದರ ಸೂಕ್ಷ್ಮತೆಯನ್ನ ಅರಿವಿಗೆ ತರುವುದಕ್ಕೋಸ್ಕರ ಇಂಥ ಮಾತುಗಳನ್ನ ಆಡುತ್ತಾರೆ. ಅಂದ್ರೆ ಗಾಳಿಯ ಶರೀರ, ಬೆಳಕಿನ ಶರೀರ, ಭೂಮಿಯ ಶರೀರ, ನಮ್ದೆಲ್ಲ ಭೂಮಿಯ ಪ್ರಧಾನ, ನೀರಿನ ಶರೀರ ಅಪ್ಸರೆಯರು. ಅಲ್ಲಿ ಹೇಳಿದ ರಥ ಆಕಾಶ ಸಂಭೂತ ಅಂತ. ಆಕಾಶ ಭಾಗವನ್ನು ಹೆಚ್ಚಾಗಿ ಹೊಂದಿರುವಂತಹ ಈ ರಥ ಕೇತುವಿನ, ಅಂದ್ರೆ ಅದು ಶನಿಗೆ ಹೇಳಿತು. ಇಲ್ಲಿ ವಾತರಂಭ ಸಹ, ಗಾಳಿಯಂತೆ ವೇಗವಾಗಿ ಹೋಗುವಂಥದ್ದು. ಪಲಾಲ ಧೂಮವರ್ಣಾಭಾಹ ಲಾಕ್ಷಾರಸ ನಿಭಾರುಣ. ಲಾಕ್ಷಾರಸ ಅಂದ್ರೆ ಈ ಅತ್ತರು ಅಂತ ಹೇಳ್ತಾರೆ. ಅತ್ತರಿನ ಬಣ್ಣದ ಕೆಂಪು ಕೇತುವಿನ ರಥಕ್ಕೆ ಸಂಬಂಧಿಸಿತು. ಪಲಾಲ ಧೂಮವರ್ಣಾಭಾಹ. ಏನು ಅಂತ ನೋಡ್ಬೇಕು. ಧೂಮ ಅಂದ್ರೆ ಸಾಮಾನ್ಯ ಬೂದಿ ಬಣ್ಣದಲ್ಲಿರುತ್ತೆ. ಅದರಲ್ಲೂ ವ್ಯತ್ಯಾಸ ಇದೆ ಅಂತ ಈ ಶಬ್ದದ ಬಳಕೆ ನೋಡಿದಾಗ ಗೊತ್ತಾಗತ್ತೆ. ಅಂದ್ರೆ ನಮಗೆ ಗೊತ್ತಿದೆ, ಹೊಗೆ ಕೂಡ ಎಲ್ಲ ಒಂದೇ ತರ ಇರಲ್ಲ. ಕೆಲವೊಂದು ಬೂದು ಬಣ್ಣ ಇರುತ್ತೆ, ಕೆಲವು ಕಪ್ಪು ಬಣ್ಣ ಇರುತ್ತೆ, ಕೆಲವೊಂದ್ಸರ್ತಿ ಅದರ ಲೈಟ್ ಆಗುದು, ಅಂದ್ರೆ ಅದರ ಡೈಲ್ಯೂಟ್ ಆಗಿ ಏನೂ ಇಲ್ಲದಂತಾಗುದು, ಅಥವಾ ಇದ್ರೂ ಒಂದು ಕೇವಲ ಒಂದು ಊದುಬತ್ತಿಯ ಗೆರೆ ಹಾಗೆ ಬಂದು ಹೋಗುದು, ಇದು ದೋಷ ಅಲ್ಲ. ಆದ್ರೆ ತೀರಾ ಅದರ ಬಣ್ಣ ವ್ಯತ್ಯಾಸ ಆದಾಗ ಬೇರೆ ಬೇರೆ ಟಾಕ್ಸಿಕ್ಗಳನ್ನು ಬಿಡುತ್ತೆ ಅಂತಲೂ ಗೊತ್ತಾಗುತ್ತೆ. ಏತೇ ಮಯಾ ಗ್ರಹಾಣ ವೈ ತವಾಖ್ಯಾತ ರಥಾನವ. ಇದೆಲ್ಲವೂ ನಿನಗೆ ಸಂಬಂಧಪಟ್ಟ 9 ರಥಗಳು ಸೂರ್ಯನಿಗೆ. ಸರ್ವೇ ಧ್ರುವೇ ಮಹಾಭಾಗ ಪ್ರಬದ್ಧಾಹ ವಾಯುರಶ್ಮಿಭಿ. ಭಗವಂತನನ್ನ ಸ್ತೋತ್ರ ಮಾಡ್ತಾ, ಈ ಎಲ್ಲಾ ರಥಗಳು ನಿನಗೆ ಸಂಬಂಧಿಸಿತು, ಎಲ್ಲವೂ ಧ್ರುವನಿಗೆ ಕಟ್ಟಿ ಹಾಕಲ್ಪಟ್ಟಿದೆ. ಸರ್ವೇ ಧ್ರುವೇ ಮಹಾಭಾಗ ಪ್ರಬದ್ಧಾಹ ವಾಯುರಶ್ಮಿಭಿ. ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ಗಾಳಿಯ ಬಲದಿಂದ ಕಟ್ಟಿ ಹಾಕಿದೆ ಅಂತ. ಗಾಳಿ ಅದನ್ನು ಎಲ್ಲಿಗೂ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಒಂದರ್ಥ ಉಪನಿಷತ್ ಹೇಳುವ ಹಾಗೆ ಪ್ರಾಣನೇ ಎಲ್ಲವನ್ನು ಕೂಡ ನಿರ್ವಹಿಸ್ತಾನೆ ಅನ್ನೋ ಅರ್ಥದಲ್ಲಿ, ಇನ್ನೊಂದು ಅರ್ಥದಲ್ಲಿ ಎಲ್ಲ ಪ್ರಪಂಚದ ಎಲ್ಲಾ ಸಂಗತಿಗಳು ಕೂಡ ಯಾವುದೋ ಒಂದಕ್ಕೆ ಅಂಟಿಕೊಂಡೇ ನಡೆಯುತ್ತೆ ಹೊರತು, ಅದು ನನಗೆ ಬೇಕಾದಾಗ ಇರ್ತೇನೆ ಬೇಕಾದಾಗ ಹೋಗ್ತೇನೆ ಅಂತ ಆದ್ರೆ ಅದು ಅವ್ಯವಸ್ಥೆಗೆ ಕಾರಣ ಆಗುತ್ತೆ. ಹಾಗಾಗಿ ವಾಯುವಿನ ರಶ್ಮಿಭಿ, ಸೆಳೆತದಿಂದ ಈ ಜಗತ್ತಿನ ಎಲ್ಲಾ ಜೀವರಾಶಿಗಳು ಕೂಡ ಪ್ರಬದ್ಧ, ಕಟ್ಟಿ ಹಾಕಲ್ಪಟ್ಟಿವೆ. ಮುಂದೋಗೋಣ. ಗ್ರಹರ್ಕ್ಷತಾರಾಧಿಷ್ಣ್ಯಾನಿ ಧ್ರುವೇ ಬದ್ಧಾನ್ಯಶೇಷತಃ. ಗೃಹ, ವೃಕ್ಷ ಅಂದ್ರೆ ನಕ್ಷತ್ರ, ತಾರಾ ಅಂದ್ರೆ ಅದರದ್ದೇ ಇನ್ನೊಂದು ವಿಭಾಗ ಅಂತ ಹೇಳ್ತಾರೆ. ಇವೆಲ್ಲ ಧಿಷ್ಣ್ಯಾನಿ, ಇನ್ನು ಅನೇಕ ತರದ
ಉಲ್ಕೆಗಳು ಅಥವಾ ಗ್ರಹ ಕಾಯಗಳೇನಿವೆಯೋ ಅವೆಲ್ಲವೂ ಕೂಡ ಧ್ರುವೇ ಬದ್ಧಾನಿ, ಎಲ್ಲವೂ ಧ್ರುವನನ್ನ ಆಶ್ರಯಿಸಿಕೊಂಡಿದೆ. ಅಶೇಷತಃ ಯಾವುದೋ ಒಂದು ಇದಕ್ಕೆ ಸಂಬಂಧಪಡಲ್ಲ, ಅದು ಉಲ್ಟಾ ತಿರುಗ್ಲಿ, ನೀರ ತಿರುಗ್ಲಿ, ಸೀದಾ ತಿರುಗ್ಲಿ, ಉದ್ದಕ್ಕೆ ತಿರುಗ್ಲಿ ಅಥವಾ ರೌಂಡ್ ಆಗಿ ತಿರುಗ್ಲಿ, ಒಟ್ಟು ಇಡೀ ಪರಶಕ್ತಿಗೆ ಅದು ಅಧೀನವಾಗಿ ಸಾಗ್ತಾ ಇರುವಂಥದ್ದು. ಅದನ್ನು ಗಮನಿಸಿ ಭ್ರಮಂತಿ ಉಚಿತಚಾರೇಣ ಮೈತ್ರೇಯ ಅನಿಲ ರಶ್ಮಿ, ಮತ್ತದನ್ನೇ ಒತ್ತಿ ಹೇಳ್ತಾ ಇದ್ದಾನೆ. ಮೈತ್ರೇಯ, ಗಾಳಿಯಿಂದಲೇನೆ ಉಚಿತಚಾರೇಣ ಭ್ರಮಂತಿ, ಇಷ್ಟ ಬಂದಾಗ ಒಂದಕ್ಕೊಂದು ದಿಕ್ಕಿ ಹೊಡ್ಕೊಳ್ಳುವಾಗ ಹೊಡಿಯಲ್ಲ, ಶಿಸ್ತಿದೆ. ನಾವು ಪ್ರಕೃತಿಯಿಂದ ಕಲಿಬೇಕಾದದ್ದು ಪ್ರಧಾನವಾಗಿ ಏನು ಅಂದ್ರೆ ಒಂದು ಶಿಸ್ತು. ಕಾಲಕ್ಕೆ ಸರಿಯಾಗಿ ಸೂರ್ಯೋದಯ ಆಗುತ್ತೆ, ಕಾಲಕ್ಕೆ ಸರಿಯಾಗಿ ಸೂರ್ಯಾಸ್ತ ಆಗುತ್ತೆ. ಅದನ್ನ ಮೊದಲೇ ಹೇಳಿರ್ತಾರೆ. ವ್ಯತ್ಯಾಸ ಅಂದ್ರೆ ಕೆಲವೊಂದ್ಸರ್ತಿ ಕಾಲದ ವ್ಯತ್ಯಾಸ, ಋತುವಿನ ವ್ಯತ್ಯಾಸ ಆಗುವಾಗ, ಹಗಲು ಕಮ್ಮಿ ಆದಾಗ ಸೂರ್ಯೋದಯ ಲೇಟ್ ಆಗುತ್ತೆ, ಹಗಲು ಜಾಸ್ತಿ ಇದ್ದಾಗ ಸೂರ್ಯೋದಯ ಬೇಗ ಆಗುತ್ತೆ, ರಾತ್ರಿ ಸೂರ್ಯಾಸ್ತನೂ ಕೂಡ ಲೇಟ್ ಆಗುತ್ತೆ. ಆದ್ರೆ ಅದು ನಮಗೆ ಗೊತ್ತಾಗುವ ಹಾಗೆ ನಡೆಯುತ್ತೆ ಹೊರತು ಅದು ಸುಮ್ಮನೆ ಇವತ್ತು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಯಾವುದೋ ನಕ್ಷತ್ರ ತಾನು ಬೆಳಗುವುದನ್ನು ನಿಲ್ಲಿಸ್ಬಿಡುದು, ಅಥವಾ ಈ ಯಾವುದೋ ನಕ್ಷತ್ರದ ಬಗ್ಗೆ ಅವನೇನು ಹೇಳಲಿಲ್ಲ ಅನ್ನುವ ರೀತಿಯ ಸಂಗತಿಗಳು ಬಂದ್ರೆ ಅದು ಹೋಗ್ತಾ ಹೋಗ್ತಾ ನಿಧಾನಕ್ಕೆ ತಿಳಿಯಾಗ್ತಾ ಹೋಗುತ್ತೆ, ಗೊತ್ತಾಗುತ್ತೆ. ಕೆಲವೆಲ್ಲ ಕಾಲ ಬಂದಾಗ್ಲೇ, ಪಕ್ವವಾದಾಗ್ಲೇ ಅದು ರುಚಿ ಅಂತ ಅನ್ಸೋದು. ಇಲ್ಲ ಅಂದ್ರೆ ಅದು ಬೇಯಿಸಿದ್ದು ಅಥವಾ ಇನ್ಯಾವುದೋ ರೀತಿಯಿಂದ ಹಣ್ಣಾದದ್ದಾಗಿದ್ರೆ ಅದಕ್ಕೆ ರುಚಿ ಇರುವುದಿಲ್ಲ. ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಸಹಜವಾಗಿದೆ. ಉಚಿತ ಅಂದ್ರೆ ಯೋಗ್ಯವಾದ ರೀತಿಯಲ್ಲಿ ಆ ವಸ್ತುಗಳು ಸಿದ್ಧವಾಗ್ತವೆ. ಆ ವಸ್ತುಗಳು ಪ್ರಾಣಿ ಪಕ್ಷಿಗಳ ಆಹಾರವಾದ್ರೆ ಆಹಾರವಾಗುತ್ತೆ. ಪ್ರಾಣಿ ಪಕ್ಷಿಗಳಲ್ಲೂ ಒಂದು ನಿಷ್ಠೆ, ನೀತಿ, ನಿಯಮ, ಶಿಸ್ತು ಇತ್ಯಾದಿಗಳನ್ನು ನಾವು ನೋಡುತ್ತೇವೆ. ಹೇಗೆ ವರ್ತಿಸ್ಬೇಕೋ ಹಾಗೆ ಬದುಕ್ತವೆ. ನಾವು ಹೇಳುದಷ್ಟೇ ಅಮಾನುಷವಾದ ವರ್ತನೆ ಅಂತ, ಅದು ಒಂದು ರೀತಿ ಪ್ರಾಣಿಗಳನ್ನು ಇನ್ಸಲ್ಟ್ ಮಾಡಿದ ಹಾಗೆ. ಆದ್ರೆ ನೀರಾಗ್ಲಿ, ಗಾಳಿ ಆಗ್ಲಿ, ಬೆಳಕಾಗ್ಲಿ, ಉಳಿದಂತೆ ಆಕಾಶದಲ್ಲಿ ಕಾಣುವ ಯಾವುದೇ ವಸ್ತುಗಳಾಗ್ಲಿ ಉಚಿತಚಾರೇಣ, ಕ್ರಮಬದ್ಧವಾಗಿ, ಅರ್ಥವತ್ತಾಗಿ, ಹಿತರೂಪವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು. ನಾಳೆ ಇಲ್ಲ, ನಾಳಿದ್ದು ಮತ್ತೆ ಮುಂದಿನ ಪಾಠವನ್ನು ಕೇಳೋಣ. ಶ್ರೀ ಹರಿಪ್ರಿಯತಾಂ.